ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ನಿಜಕ್ಕೂ ಒಂದು ಮಾದರಿ ತಾಲೂಕು ಅಂತಲೇ ಹೇಳಬೇಕು. ಯಾಕಂದ್ರೆ ದಿನದಿಂದ ದಿನಕ್ಕೆ ಮಾಲೂರು ತಾಲೂಕು ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದು, ಇದರಲ್ಲಿ ಎರಡನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ನಂಜೇಗೌಡರ ಪಾತ್ರವು ಪ್ರಮುಖ ಅಂತಾನೆ ಹೇಳಬೇಕು. ಯಾಕಂದ್ರೆ ಅವರು ಶಾಸಕರಾದ ನಂತರ ಮಾಲೂರು ತಾಲೂಕು ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಕಂಡಿದೆ. ರಸ್ತೆ, ನೀರು, ಬಸ್ ಸ್ಟ್ಯಾಂಡ್ ಸೇರಿದಂತೆ ಮತದಾರರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಶಾಸಕ ನಂಜೇಗೌಡರು ಬಹಳ ಶ್ರಮಿಸುತ್ತಿದ್ದಾರೆ. ಆದ್ದರಿಂದಲೇ ಇದೀಗ ಮಾಲೂರು ತಾಲೂಕಿನಲ್ಲಿ ಕಳೆದ 5 ದಶಕಗಳಿಂದ ಉತ್ತಮ ರಸ್ತೆ ಇಲ್ಲದೆ ಪರದಾಡುತ್ತಿದ್ದ ಕ್ಷೇತ್ರನಹಳ್ಳಿಗೆ ಉತ್ತಮ ರಸ್ತೆ ಹಾಕಿಸಿಕೊಡುವ ಮೂಲಕ ನಂಜೇಗೌಡರು ಆ ಗ್ರಾಮದ ಜನತೆಗೆ ಹಬ್ಬದ ಗಿಫ್ಟ್ ಅನ್ನ ನೀಡಿದ್ದಾರೆ. ಕಳೆದ 50 ವರ್ಷಗಳಿಂದಲೂ ಈ ಊರಿನ ರಸ್ತೆ ಬಹಳ ಅವ್ಯವಸ್ಥೆಯಿಂದ ಕೂಡಿತ್ತು. ಇದರಿಂದ ಈ ಭಾಗದ ರೈತರಿಗೆ, ವಿದ್ಯಾರ್ಥಿಗಳಿಗೆ, ವಾಹನ ಸವಾರರಿಗೆ ಬಹಳ ಸಮಸ್ಯೆ ಆಗಿತ್ತು. ಇದನ್ನ ಈ ಗ್ರಾಮದ ಜನ 50 ವರ್ಷ ಸಹಿಸಿಕೊಂಡಿದ್ದು ನಿಜಕ್ಕೂ ಮೆಚ್ಚುವ ವಿಚಾರ. ಇದೀಗ ಈ ಸಮಸ್ಯೆಗೆ ಅಂತ್ಯ ಹಾಡಲು ನಂಜೇಗೌಡರೇ ಮತ್ತೆ ಶಾಸಕರಾಗಿ ಬರಬೇಕಾಯಿತು ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ. ಜೊತೆಗೆ ಇಂತಹ ಒಂದು ಶುಭ ಕಾರ್ಯ ಗಣೇಶನ ಹಬ್ಬದಂದೇ ನಡೆದಿರುವುದು ಗ್ರಾಮಸ್ಥರಲ್ಲಿ ಮತ್ತಷ್ಟು ಸಂತಸ ಮೂಡಿಸಿದೆ. ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡರು ಸಹ ಇದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾಲೂರು ತಾಲೂಕಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರಿರುವ ವೆಂಕಟೇಶ್ ಗೌಡರು, ಇಂದು ಗಣೇಶನ ಹಬ್ಬ, ನಮ್ಮ ಜನತೆಗೆ ದೇವರು ಒಳ್ಳೆಯದು ಮಾಡಲಿ, ಜೊತೆಗೆ ವಿಘ್ನೇಶ್ವರನು ಎಲ್ಲಾ ವಿಘ್ನಗಳನ್ನ ನಿವಾರಿಸಿ ಉತ್ತಮ ಮಳೆ ಬೆಳೆಯನ್ನ ನೀಡಲಿ. ಯಾಕೋ ಈ ಬಾರಿ ಮಳೆ ಕೊಂಚ ನಿಧಾನವಾಯಿತು. ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಕಳೆದ 50-60 ವರ್ಷಗಳಿಂದ ರಸ್ತೆ ಡಾಂಬರು ಜಲ್ಲಿ ಕಾಣದೆ ಕಳಪೆಯಾಗಿ ಬಿದ್ದಿತ್ತು. ಆದರೆ ಈ ಬಾರಿ ನಮ್ಮ ಶಾಸಕ ನಂಜೇಗೌಡರ ಕೃಪೆಯಿಂದ ಈ ರಸ್ತೆಗೆ ಡಾಂಬರು ಜಲ್ಲಿ ಸಿಕ್ಕಿದ್ದು ಉತ್ತಮ ರಸ್ತೆ ನಿರ್ಮಾಣವಾಗುತ್ತಿದೆ. ಆ ಮೂಲಕ ನಮ್ಮ ಶಾಸಕ ನಂಜೇಗೌಡರು ಕ್ಷೇತ್ರನಹಳ್ಳಿ ಜನತೆಗೆ ಗೌರಿ ಗಣೇಶನ ಹಬ್ಬದ ಉಡುಗೊರೆಯಾಗಿ ಹೊಸ ರಸ್ತೆಯನ್ನ ನೀಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ವೆಂಕಟೇಶ್ ಗೌಡರು ಮನಸಾರೆ ಹರಸಿದ್ದಾರೆ. ಒಟ್ಟಿನಲ್ಲಿ ಗೌರಿ ಗಣೇಶ ಹಬ್ಬದ ದಿನ ಗ್ರಾಮದಲ್ಲಿ ಒಂದು ಶುಭ ಕಾರ್ಯ ನಡೆದಿರುವುದು ಒಂದು ಶುಭ ಸೂಚನೆ ಅಂತಿದ್ದಾರೆ ಗ್ರಾಮಸ್ಥರು. ಅದರಲ್ಲೂ 50 ವರ್ಷಗಳಿಂದ ಕನಸಾಗಿಯೇ ಉಳಿದಿದ್ದ ಕ್ಷೇತ್ರನಹಳ್ಳಿಯ ರಸ್ತೆಯ ಸಮಸ್ಯೆ ಇದೀಗ ಉತ್ತಮವಾದ ಡಾಂಬರೀಕರಣದ ಮೂಲಕ ಶಾಪ ಮುಕ್ತವಾಗಿದೆ ಅನ್ನೋದೇ ಗ್ರಾಮಸ್ಥರ ಸಮಾಧಾನ. ನಮಸ್ಕಾರ. ಇವತ್ತು ಗೌರಿ ಗಣೇಶ ಹಬ್ಬ. ನಾಡಿನ ಎಲ್ಲ ಜನಕ್ಕೂ ಆ ಭಗವಂತ ದಯಾಮಯನಾದಂಥ ವಿಘ್ನೇಶ್ವರನು ಏನು ವಿಘ್ನಗಳಿಲ್ದಂಗೆ ಕಾಲಕ್ಕೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ಕಾಪಾಡಲಿ. ಮತ್ತು ನಮ್ಮ ತಾಲೂಕಲ್ಲಿ ಈ ವಿಘ್ನೇಶನ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ಒಳ್ಳೆ ಮಳೆ ಬೆಳೆ ಆಗಿ, ಈಗ ಮಳೆ ಬರಬೇಕು, ಇನ್ನೂ ಸ್ವಲ್ಪ ಮಳೆ ಲೇಟ್ ಆಗ್ತಾಯಿದೆ, ಒಳ್ಳೆ ಮಳೆ ಬೆಳೆ ಆಗಿ ಈ ಭಗವಂತ ದಯಾಮಯನಾದಂಥ ವಿಘ್ನೇಶ್ವರನೇ ಫಸ್ಟ್ ಪೂಜೆ ಮಾಡೋದು. ಆ ವಿಘ್ನೇಶ್ವರನು ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ. ಇನ್ನೊಂದು ವಿಶೇಷ ಏನಂದರೆ ಈ ರಸ್ತೆ 50-60 ವರ್ಷದಿಂದ ಇದುವರೆಗೂ ಜಲ್ಲಿ ತಾರು ಯಾರೂ ಹಾಕಲಿಲ್ಲ. ನಮ್ಮ ಮೇಲವರು ನಮಗೆ ಈ ಗ್ರಾಮಕ್ಕೆ ಓಡಾಡೋದಕ್ಕೆ ತಾರು ಜಲ್ಲಿ ಹಾಕಿ ಈ ರೋಡನ್ನ ಹಸನಾಗಿ ಮಾಡಿಕೊಟ್ಟಿದ್ದಾರೆ. ಈ ಹಬ್ಬದ ದಿವಸ ನಮ್ಮ MLA ಸಾಹೇಬರಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ. ಈ ರಸ್ತೆ ಮಾಕಾರಹಳ್ಳಿಯಿಂದ ನಮ್ಮ ಬಂಗಾರಪೇಟೆ ಬಾರ್ಡ್ರ್ವರೆಗೂ ಈ ರಸ್ತೆಯನ್ನು ಜಲ್ಲಿ ಹಾಕಿ ನಮ್ಮ MLA ಸಾಹೇಬರು, ನಂಜೇಗೌಡ ಸಾಹೇಬರು ಇದನ್ನು ನಮ್ಮ ತಾರ ಹಾಕಿಕೊಟ್ಟಿದ್ದಾರೆ. ಅವ್ರಿಗೆ ಈ ಹಬ್ಬದ ದಿವಸ ವಿಶೇಷವಾದ ಧನ್ಯವಾದಗಳು ಹೇಳ್ತೀನಿ. ಮತ್ತು ಟೇಕಲ್ಲಿಂದ ಬನ್ನಳ್ಳಿಯಿಂದ ಮಾಕಾರಹಳ್ಳಿಯಿಂದ ನಮ್ಮ ಬಂಗಾರಪೇಟೆ ಬಾರ್ಡ್ರ್ ಕ್ಷೇತ್ರದಲ್ಲಿ